Hello students, welcome to another session of probability exercise 16.3. ಈ ಸೆಷನ್ ಅಲ್ಲಿ ಉಳಿದಂತಹ ಕೆಲವು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋಣ. ನೋಡಿ, ಕ್ವೆಶ್ಚನ್ ನಂಬರ್ 16th one. Events E and F are such that P of not E or not F is 0.25 ಕೊಟ್ಟಿದ್ದಾರೆ. ಹಾಗಾದ್ರೆ ಕೇಳಿರೋದು ಏನಂತ ಹೇಳಿದ್ರೆ ಸ್ಟೇಟ್ ವೆದರ್ ಇ ಅಂಡ್ ಎಫ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ತಮಗೆಲ್ಲ ಗೊತ್ತಿದೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತಂದ್ರೆ ಅವುಗಳ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗಿರುತ್ತೆ. ಸೊ ಅವುಗಳ ಇಂಟರ್ಸೆಕ್ಷನ್ ಪ್ರೊಬ್ಯಾಬಿಲಿಟಿನೂ 0 ಆಗಿರುತ್ತೆ. ಸೊ ಈಗ ಚೆಕ್ ಮಾಡೋಣ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಗಿವನ್ ಪಿ ಆಫ್ ನಾಟ್ ಇ ಅಂದ್ರೆ ಕಾಂಪ್ಲಿಮೆಂಟ್ ಆಫ್ ಇ ಅಂದ್ರೆ E dash ಅಂತ. So you are given this P of E dash union F dash equals to 0.25. R ಅಂದ್ರೆ ಯೂನಿಯನ್. ಓಕೆ, ಸೊ ಇದನ್ನ ನಾವು ಡಿ ಮಾರ್ಗನ್ಸ್ ಲಾ ಪ್ರಕಾರ ಈ P of E dash union F dash ಅನ್ನ ಈ ತರ ಬರಿಬಹುದು. E intersection F dash. ಡಿ ಮಾರ್ಗನ್ಸ್ ಲಾ ಏನ್ ಹೇಳುತ್ತೆ ನೋಡಿ, E dash union F dash ಅನ್ನ ಈ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಅಂತ ಬರಿಬೇಕಂತ ಗೊತ್ತಿದೆ. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಒಂದು ಪ್ರಾಪರ್ಟಿ ಬರ್ದಿದ್ದೀನಿ ನಾನು, ಕಾಂಪ್ಲಿಮೆಂಟ್ ಪ್ರಾಪರ್ಟಿ. ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಪಿ ಆಫ್ ನಾಟ್ ಎ ಅಂದ್ರೆ ಪಿ ಆಫ್ ಎ ಡ್ಯಾಶ್ ಈಸ್ 1 ಮೈನಸ್ ಪಿ ಆಫ್ ಎ. ಓಕೆ, ಸೊ ಕಾಂಪ್ಲಿಮೆಂಟ್ ಆಫ್ ಎನ್ probability of complement of event is 1 minus probability of the event. ಸೊ ಇವಾಗ ಅದರ ಪ್ರಕಾರ ಇದು ಏನಾಗುತ್ತೆ, you can write it as 1 minus p of E intersection F equal to 0.25 ಕೊಟ್ಟದ್ದನ್ನು ಬರೀರಿ. ಓಕೆ, ಸೊ ಇವಾಗ ನೋಡಿ ಇದನ್ನ P of E intersection of ಇದನ್ನ ಆ ಕಡೆ ಕಳಿಸಿ, ಈ ಕಡೆ 0.25 ಅನ್ನ ಈ ಕಡೆ ಕಳಿಸಿದ್ರೆ you will get 1 minus 0.25. ಇದನ್ನ ಈ ಕಡೆ ಕಳಿಸ್ಕೊಳ್ಳಿ, P of E intersection F ಅನ್ನ ರೈಟ್ ಗೆ ಕಳಿಸಿ. ಸೊ you will get this P of E intersection F is 1 minus 0.25. So subtract ಮಾಡಿದ್ರೆ you will get P of E intersection F as 0.75. Yes. ಇವಾಗ ನೋಡಿ P of E intersection F ಏನಾದ್ರೂ 0 ಬಂದ್ರೆ E and F are mutually exclusive. ಓಕೆ, ಯಾಕಂದ್ರೆ E intersection F ಅನ್ನೋದು ನಲ್ ಸೆಟ್ ಆದಾಗ ಮಾತ್ರ ಪ್ರೊಬ್ಯಾಬಿಲಿಟಿ ಅನ್ನೋದು 0 ಬರುತ್ತೆ. ಸೊ ಇದರ ಅರ್ಥ ಏನು, ಇ ಇಂಟರ್ಸೆಕ್ಷನ್ ಎಫ್ ಈಸ್ ನಾಟ್ ಅ ನಲ್ ಸೆಟ್ ಅಂತ. ಅದಕ್ಕೆ ನೋಡಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಸ್ ನಾಟ್ ಈಕ್ವಲ್ ಟು 0 ಆಯ್ತು. ಸೊ ಇದರ ಅರ್ಥ ಇ ಅಂಡ್ ಎಫ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಸೊ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ದಾಗ ಅವುಗಳ ಪ್ರೊಬ್ಯಾಬಿಲಿಟಿನು ನಾನ್ 0 ಆಗಿರುತ್ತೆ, ಇಂಟರ್ಸೆಕ್ಷನ್ ಪ್ರೊಬ್ಯಾಬಿಲಿಟಿ. ಎಸ್. Question number 17th ನೋಡಿ. A and B are events such that probability of A is 0.42 and probability of B is 0.48 and probability of A and B is 0.16. Determine ಏನ್ ಕೇಳಿದಾರೆ ನೋಡಿ, P of not A ಅಂದ್ರೆ ಕಾಂಪ್ಲಿಮೆಂಟ್ ಆಫ್ A ಕೇಳಿದ್ದಾರೆ. ಅದೇ ತರ probability of not B and probability of A or B ಅಂದ್ರೆ probability of A union B ಕೇಳಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ you are given P of A is 0.42, P of B is 0.48 and P of A and B is 0.16. ಸೊ ಫಸ್ಟ್ ಒನ್ P of not A ಬೇಕಾಗಿದೆ. P of not A ಅಂದ್ರೆ P of A dash ಅಂತ. ಸೊ P of A dash ಅಂದ್ರೆ ಇದನ್ನ ಕಾಂಪ್ಲಿಮೆಂಟ್ ಇರೋದ್ರಿಂದ 1 minus P of A ಅಂತ ಬರೀರಿ. ಓಕೆ, ಸೊ 1 minus P of A ಅಂದ್ರೆ ಏನಿದೆ 0.42 ಇದೆ. ಸೊ ಇಟ್ಸ್ 1 minus 0.42. ಸೊ ಆನ್ ಸಬ್ಟ್ರಾಕ್ಷನ್ you will get 0.58. ಎಸ್. ಅದೇ ತರ ನೋಡಿ ನಾಟ್ ಬಿ ಕೇಳಿದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಬಿ.
So same way you can calculate. Probability of not B andre it is probability of B dash anta. Probability of B dash andre 1 minus P of B anta. Probability of B. So 1 minus probability of B ಎಷ್ಟು ಕೊಟ್ಟಿದ್ದಾರೆ 0.48 ಕೊಟ್ಟಿದ್ದಾರೆ. So 1 minus 0.48 is it's 0.52. So 0.52 is the probability of not P. Third one ನೋಡಿ. Third one ಏನು ಕೇಳಿದ್ದಾರೆ probability of A or B ಕೇಳಿದ್ದಾರೆ. ಅಂದ್ರೆ A union B ಅಂತ. So probability of A union B. So ಇದನ್ನ addition theorem of probability ಗೊತ್ತಿದೆ. We can write it as P of A plus P of B minus P of A intersection B. So ಇವೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ P of A is 0.42, ಇದು 0.48, 0.16. So simplify ಮಾಡಿ you will get 0.9 ಇವೆರಡು ಸೇರಿಸಿದ್ರೆ 0.90 ಆಗುತ್ತೆ minus 0.16 and you will get 0.74 is the required probability. That's P of A or B. 18th one example ನೋಡಿ. In a class 11th of a school, 40% of the students study mathematics and 30% study biology. 10% of the class study both mathematics and biology. If a student is selected at random from the class, find the probability that he will be studying mathematics or biology. ನೋಡಿ 40% of the students of a class study mathematics. ಒಂದು ಕ್ಲಾಸ್ ಅಲ್ಲಿ 100 ಜನ ಇದ್ರೆ ಅದರಲ್ಲಿ 40 ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಅನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಅದೇ ತರ 30% ಸ್ಟಡಿ ಬಯಾಲಜಿ ಅಂತ ಹೇಳಿದ್ರೆ 30 ಜನ 100ರಲ್ಲಿ ಬಯಾಲಜಿಯನ್ನು ಸ್ಟಡಿ ಮಾಡ್ತಾ ಇದ್ದಾರೆ. 10% ಆಫ್ ದ ಕ್ಲಾಸ್ ಸ್ಟಡಿ ಬೋತ್ ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ ಅಂದ್ರೆ 100 ಜನರಲ್ಲಿ 10 ಜನ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದಾರೆ. If a student is selected at random from the class, ಆ ಕ್ಲಾಸ್ ಇಂದ ಒಂದು ಸ್ಟೂಡೆಂಟ್ ಅನ್ನು ನೀವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಏನು ಕೇಳಿದರೆ ಫೈಂಡ್ ದಟ್ ದಿ probability that he will be studying mathematics or biology. ಆ ಸೆಲೆಕ್ಟ್ ಮಾಡಿದಂತ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ ಆದ್ರೂ ಸ್ಟಡಿ ಮಾಡ್ತಾ ಇರಬೇಕು ಅಥವಾ ಬಯಾಲಜಿಯನ್ನು ಸ್ಟಡಿ ಮಾಡ್ತಾ ಇರಬೇಕು, ಅದರ probability ಎಷ್ಟು ಅಂತ ಕೇಳಿದ್ದಾರೆ. ಕ್ಲೀನ್ ಆಗಿ ನೋಡಿ 40% ಆಫ್ ದ ಸ್ಟೂಡೆಂಟ್ಸ್ ಸ್ಟಡಿ ಮ್ಯಾಥಮೆಟಿಕ್ಸ್ ಅಂತಂದ್ರೆ 40 ಜನರಲ್ಲಿ 100 ಜನರಲ್ಲಿ 40 ಜನ ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಇಂಡೈರೆಕ್ಟ್ಲಿ ಅದು probability ಕೊಟ್ಟಿದ್ದಾರೆ. probability ಆಫ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಅಂದ್ರೆ ಒಂದು ಸ್ಟೂಡೆಂಟ್ ಅನ್ನು ಸೆಲೆಕ್ಟ್ ಮಾಡಿದ್ರೆ he is studying mathematics ಅಂತ. ಅದಕ್ಕೆ you are given P of M 40% ಅಂದ್ರೆ 100ರಲ್ಲಿ 40 ಜನ. ಅದಕ್ಕೆ P of M is 40/100 that is 0.4. ಇದರ ಅರ್ಥ probability of selecting a student who is studying mathematics ಅಂತ. P of M ಅಂದ್ರೆ probability of selecting a student who is studying mathematics. So 40/100 100ರಲ್ಲಿ 40 ಜನ ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ, ಅದಕ್ಕೆ its probability is 0.4. ಅದೇ ತರ 100ರಲ್ಲಿ 30 ಜನ ಬಯಾಲಜಿ ಸ್ಟಡಿ ಮಾಡ್ತಾ ಇದ್ದಾರೆ, ಅದಕ್ಕೆ probability of selecting a student who is studying biology ಅಂದ್ರೆ P of B ಅಂದ್ರೆ 30/100 that is 0.3. ಅದೇ ತರ ಏನು ಕೊಟ್ಟಿದ್ರೆ 10% of the class study mathematics and biology ಅಂದ್ರೆ P of M intersection B studying mathematics as well as biology. A student selected is studying mathematics and biology. ಅದೆಷ್ಟು 10% ಇದೆ, 100ರಲ್ಲಿ 10, ಅದಕ್ಕೆ 10/100 ಅಂದ್ರೆ 0.1. ನಮಗೆ ಏನು ಬೇಕಾಗಿದೆ ನೋಡಿ, ನಮಗೆ ಬೇಕಾಗಿರೋದು he will be studying mathematics or biology ಅಂದ್ರೆ P of probability of M union B ಅಂತ ಬೇಕಾಗಿದೆ. M ಅಂದ್ರೆ mathematics, B ಅಂದ್ರೆ biology. Yes, very simple. ಇದನ್ನ ನಾವು addition theorem of probability ಅನ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡುವ, ಎಲ್ಲ ಗೊತ್ತಿದೆ ಇಲ್ಲಿ. So P of M union B is P of M plus P of B minus P of M intersection B. Substitute ಮಾಡಿ values ಅನ್ನ. So it is 0.4, this is 0.3 minus 0.1.
So answer is 0.6 you will get. Okay, so 0.7 minus 0.1 andre 0.6. This is the probability of a selected student is studying mathematics or biology. Yes. 19th one nodi, question number 19th. In an entrance test that is graded on the basis of 2 examinations, the probability of randomly chosen student passing the first exam is 0.8 and probability of passing the second exam is 0.7. Find the probability of passing at least one of them is. Question number 19th nodi. In an entrance test that is graded on the basis of 2 examinations, the probability of randomly chosen student passing the first examination is 0.8 and the probability of passing the second examination is 0.7. The probability of passing at least one of them is 0.95. So what is the probability of passing both the exam? ಏನು ಕೊಟ್ಟಿದ್ದಾರೆ ಇಲ್ಲಿ 2 ಎಕ್ಸಾಮ್ಸ್ ಇದೆ. ಓಕೆ, ಅವುಗಳನ್ನ ನಾವು ಎಕ್ಸಾಮ್ ಎ ಎಕ್ಸಾಮ್ ಬಿ ಅನ್ನೋಣ. ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇದ್ದಾರೆ. ಈಗ ದ probability ಆಫ್ randomly chosen ಸ್ಟೂಡೆಂಟ್ ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್, ಒಬ್ಬ ಸ್ಟೂಡೆಂಟ್ ಅನ್ನ ಆ ಒಂದು ಕ್ಲಾಸ್ ಇಂದ ಎಕ್ಸಾಮ್ ಇಂದ ಯಾರು ಅಟೆಂಡ್ ಆಗಿದ್ದಾರೆ ಅಲ್ಲಿ ಒಬ್ಬ ಸ್ಟೂಡೆಂಟ್ ಅನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಆ ಸೆಲೆಕ್ಟ್ ಮಾಡಿದಂತ ಸ್ಟೂಡೆಂಟ್ ನ probability ಆಫ್ ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್ ಇಸ್ 0.8 and probability of passing the second examination is 0.7 ಅಂತ ಕೊಟ್ಟಿದ್ದಾರೆ. and probability of passing at least one of them ಅಂದ್ರೆ at least one of them ಅಂದ್ರೆ either A or B or both examinations is 0.95 ಅಂದ್ರೆ P of A union B ಕೊಟ್ಟಿದ್ದಾರೆ. So what is the probability of passing both the exams? P of A intersection B ಅಂದ್ರೆ ಎಷ್ಟು ಅಂತ. Okay, let us call P of A ಅಂದ್ರೆ probability of passing the exam A is 0.8. ಅದೇ ತರ probability of passing the second exam, ಅದಕ್ಕೆ ನಾವು second exam ಅನ್ನ B ಅನ್ನೋಣ, that is 0.7. and probability of passing either at least one of them ಅಂತಂದ್ರೆ A union B, either A or B or both. P of A union B is 0.95. So what is the probability of passing both? P of A intersection B ಅಂದ್ರೆ ಎಷ್ಟು ಕೇಳಿದ್ದಾರೆ. Yes, very simple. Again you have to use addition theorem of probability. So we know that P of A union B ಅಂದ್ರೆ P of A plus P of B minus P of A intersection B. So ಇದರ ವ್ಯಾಲ್ಯೂ 0.95. ಇದೆಲ್ಲ ಕೊಟ್ಟಿರೋದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ ಈ P of A intersection B ಅನ್ನ ಲೆಫ್ಟ್ ಗೆ ತಗೊಂಡು ಬನ್ನಿ, ಇದನ್ನ ರೈಟ್ ಗೆ ಕಳಿಸಿ. So you will get P of A intersection B is ಇದು 0.8, 0.7, 1.5 ಆಗುತ್ತೆ minus 0.95. So calculate ಮಾಡಿ, you will get 0.6, that is 0.55 is the required probability. So the selected student passing both the exams is 0.55, that is 55% ಅಂತ ಹೇಳ್ಬೋದು. So 55% ಅಂತ ಹೇಳ್ಬೋದು. ಎಸ್, ಅದೇ ತರ ನೋಡಿ ಕ್ವಶನ್ ನಂಬರ್ 20th. The probability that a student will pass the final examination in both English and Hindi is 0.5. Okay, so the probability that a student pass in the final exam in both English and Hindi is 0.5 and the probability of passing neither is 0.5. ಅಂದ್ರೆ probability of neither passing English nor Hindi ಅಂದ್ರೆ not passing ಅಂತ. If the probability of passing the English is 0.75, what is the probability of passing the Hindi examination? Okay, ಮೊದಲು ಇದನ್ನ ರಿಪ್ರೆಸೆಂಟ್ ಮಾಡೋಣ. You are given P of E intersection H ಅಂದ್ರೆ
probability of passing both English and Hindi ಎಷ್ಟಿದೆ 0.5. ಸೆಕೆಂಡ್ ಏನಿದೆ ನೋಡಿ, the probability of passing neither is 0.1. ಅಂದ್ರೆ probability of neither passing English nor Hindi is 0.1. ಅಂದ್ರೆ not passing the exam in Hindi and English ಅಂತ. ಅದಕ್ಕೆ ಇದು probability of E dash intersection H dash neither passing English nor Hindi ಅಂತ. E dash intersection H dash is 0.1. ಸೊ ಇಲ್ಲೊಂದು ಕೊಟ್ಟಿದ್ದಾರೆ, ಪಾಸಿಂಗ್ ಇಂಗ್ಲಿಷ್ ಎಕ್ಸಾಮಿನೇಷನ್ P of E is 0.75. ಸೊ ನಮಗೆ ಕೇಳಿರೋದು ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಪಾಸಿಂಗ್ ಹಿಂದಿ ಎಕ್ಸಾಮಿನೇಷನ್ P of H ಅಂದ್ರೆ ಎಷ್ಟು ಕೇಳಿದ್ದಾರೆ. ಎಸ್, ಇವಾಗ ನೋಡಿ ಏನ್ ಕೊಟ್ಟಿದ್ದಾರೆ, P of E dash intersection H dash ಕೊಟ್ಟಿದ್ದಾರೆ, ಅದನ್ನ ಬಳಸ್ಕೊಳ್ಳೋಣ. P of E dash intersection H dash ಅಂದ್ರೆ P of E union H dash by D Morgan's law. E dash intersection H dash ಅನ್ನ E union H dash ಅಂತ ಬರಿಬಹುದು. ಅದಕ್ಕೆ ಇದರ ವ್ಯಾಲ್ಯೂ ಕೊಟ್ಟಿದ್ದಾರೆ. P of E dash intersection H dash ಅಂದ್ರೆ 0.1 ಕೊಟ್ಟಿದ್ದಾರೆ. ಇದನ್ನ ಕಾಂಪ್ಲಿಮೆಂಟ್ ಅಲ್ಲಿ ಬರೆದ್ರೆ ಈ ಯೂನಿಯನ್ H dash ಅನ್ನ ನಾವು 1 minus P of E union H ಅಂತ ಬರಿಬಹುದು. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಅಥವಾ ಇದನ್ನ ಈ ಕಡೆ ತಗೊಳ್ಳಿ. P of E union H ಅನ್ನ ಲೆಫ್ಟ್ ಗೆ ಶಿಫ್ಟ್ ಮಾಡ್ಕೊಳ್ಳಿ, ಈ ಪಾಯಿಂಟ್ ಅನ್ನ ರೈಟ್ ಶಿಫ್ಟ್ ಮಾಡ್ಕೊಳ್ಳಿ. ಎಸ್, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. P of E union H is 1, that's 0.9. 1 minus 0.1 ಅಂದ್ರೆ 0.9. ಇವಾಗ ನಾವು ಅಡಿಷನ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ ಅನ್ನ ಯೂಸ್ ಮಾಡೋಣ. P of E union H ಅಂದ್ರೆ P of E plus P of H minus P of E intersection H. ಸೊ ಕೊಟ್ಟಿರೋ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಗೊತ್ತಾಗಿದೆ 0.9 ಅಂತ, ಈಕ್ವಲ್ಸ್ ಟು P of E ಅಂದ್ರೆ 0.75 ಇದೆ, P of H ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿದೆ, ಇದು 0.5. ಸೊ ಇವಾಗ P of H ನ ನೀವು ಕ್ಯಾಲ್ಕುಲೇಟ್ ಮಾಡಿ. P of H ಅಂತಂದ್ರೆ ಇದು 0.9 ಈ ಮೈನಸ್ 0.75, ಈ 0.5 ಈ ಕಡೆ ಅಂದ್ರೆ ಪ್ಲಸ್ 0.5. ಸೊ ನೀವು ಯಾವ ತರ ಆದ್ರೂ ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ಇಟ್ ಈಸ್ 0.65. probability of H is 0.65. yes, let's move on to another example. 7th one ನೋಡಿ, ಬಿಗಿನಿಂಗ್ ಅಲ್ಲಿ ನಾನು ಇದು ಮಾಡಲಿಲ್ಲ, ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅಂತ. 7th one ನೋಡಿ, a fair coin is tossed 4 times. ಒಂದು ಕಾಯಿನ್ ಅನ್ನ 4 times ಅನ್ನ ಟಾಸ್ ಮಾಡಿದ್ದಾರೆ, and a person win ₹1 for each head. ಒಂದು ಕಾಯಿನ್ ಅನ್ನ 4 ಟಾಸ್ ಮಾಡಿದ್ದಾರೆ, ಒಂದ್ಸಲ ಏನಾದ್ರೂ 1 ಹೆಡ್ ಬಂದ್ರೆ ಅವನಿಗೆ ₹1 ಏನಿದೆ ಪ್ರಾಫಿಟ್ ಇರುತ್ತೆ, ವಿನ್ ಆಗುತ್ತೆ. ಅಂಡ್ he lose 1.5 rupees for each tail that turns up. ಕಾಯಿನ್ ಏನಾದ್ರೂ ಟೇಲ್ ಅನ್ನ ಶೋ ಮಾಡಿದ್ರೆ ಅವನು 1.5 rupees ಅನ್ನ ಏನ್ ಮಾಡ್ತಾನೆ, ಲೂಸ್ ಆಗ್ತಾನೆ. From the sample space, calculate how many different amounts of money you can have after 4 tosses and the probability of having each of these amounts. Okay, so ಒಂದು ಕಾಯಿನ್ ಅನ್ನ 4 times ಅನ್ನ ಟಾಸ್ ಮಾಡಿದ್ದಾರೆ, ಹೆಡ್ ಬಂದ್ರೆ ಅವನಿಗೆ ₹1 ವಿನ್ ಆಗ್ತಾನೆ, ಟೇಲ್ ಬಂದ್ರೆ ಒಂದು ಟೇಲ್ ಬಂದ್ರೆ ಅವನು ₹1.5 ಲೂಸ್ ಮಾಡ್ಕೊಳ್ತಾನೆ. ಸೊ ಹಾಗಾದ್ರೆ ಯಾವ್ಯಾವ ರೀತಿಯಲ್ಲಿ ಅವನು ಅಮೌಂಟ್ಸ್ ಅನ್ನ ಅರ್ನ್ ಮಾಡ್ತಾನೆ ಮತ್ತು ಅವುಗಳ ಪ್ರೊಬ್ಯಾಬಿಲಿಟಿ ಎಷ್ಟಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಮೊದಲು ನೀವು ಸ್ಯಾಂಪಲ್ ಸ್ಪೇಸ್ ಬರಿಬೇಕು. ಒಂದು ಕಾಯಿನ್ ಅನ್ನ 4 times ಟಾಸ್ ಮಾಡಿದ್ರೆ ಎಷ್ಟು ಔಟ್ಕಮ್ಸ್ ಬರುತ್ತೆ ಮತ್ತು ಏನೆಲ್ಲ ಬರುತ್ತೆ ಅಂತ ನೋಡಿ. ಸಿನ್ಸ್ ದ ಕಾಯಿನ್ ಇಸ್ ಟಾಸ್ಡ್ 4 times, ಸೊ ಸ್ಯಾಂಪಲ್ ಸ್ಪೇಸ್ ಅಲ್ಲಿ 2 power 4 ಅಂದ್ರೆ 16 ಔಟ್ಕಮ್ಸ್ ಬರುತ್ತೆ. ನಾನು ಹೇಳಿದೆ ಒಂದು ಕಾಯಿನ್ ಅನ್ನ 2 ಸಲ ಟಾಸ್ ಮಾಡಿದ್ರೆ 2 square 4 ಔಟ್ಕಮ್ಸ್. ಒಂದು ಕಾಯಿನ್ ಅನ್ನ 3 times ಟಾಸ್ ಮಾಡಿದ್ರೆ 2 cube 8 ಔಟ್ಕಮ್ಸ್. ಒಂದು ಕಾಯಿನ್ ಅನ್ನ 4 times ಟಾಸ್ ಮಾಡಿದ್ರೆ 2 power 4 ಅಂದ್ರೆ 16 ಔಟ್ಕಮ್ಸ್ ಬರುತ್ತೆ. ಸೊ ಆ ಎಲ್ಲ ಔಟ್ಕಮ್ಸ್ ಇಲ್ಲಿ ಬರೆದಾಗಿದೆ, ಒಂದ್ಸಲ ಗಮನಿಸಬೇಕು ನೀವು. ಇವಾಗ ನೋಡಿ, ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ ಇಲ್ಲಿ 16 ಇದೆ. ಈಗ
ಒಟ್ಟು 16 ಔಟ್ಕಮ್ಸ್ ಇದೆ ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ. ದೇರ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ 4 heads ಆರ್ 4 tails. ಈ ರೀತಿ ನಾವು ಈ ಔಟ್ಕಮ್ಸ್ ಅನ್ನು ನೋಡಿದಾಗ ಇಲ್ಲಿ ಈ ಔಟ್ಕಮ್ಸ್ ಈಚ್ ಔಟ್ಕಮ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೆಡ್ಸ್ ಎಷ್ಟಿದೆ 4 ಇದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಲ್ಸ್ ಎಷ್ಟಿದೆ 4 ಇದೆ. ಸೊ ಹೆಡ್ಸ್ ಏನಿದೆ 4 ಗಿಂತ ಕಡಿಮೆನೇ ಇದೆ, 4 3 2 1 ಅಂಡ್ ನೋ ಹೆಡ್ಸ್ ಅಂದ್ರೆ 0 ಹೆಡ್ಸ್. ಓಕೆ, ಇದರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ದೇರ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ 4 heads ಆರ್ 4 tails. ಯಾವ್ಯಾವ್ದು ನೋಡಿ, ಈ ಔಟ್ಕಮ್ ತಗೊಂಡ್ರೆ ಇದರಲ್ಲಿ 4 heads ಇದೆ, ಇದನ್ನು ತೆಗೆದುಕೊಂಡಾಗ ಇದರಲ್ಲಿ 3 heads ಇದೆ. ಇನ್ನು ಈ ಔಟ್ಕಮ್ಸ್ ಅನ್ನು ತೆಗೆದುಕೊಂಡ್ರೆ ಓಕೆ, ಸೊ ಇವುಗಳಲ್ಲಿ ಎಷ್ಟಿದೆ ನೋಡ್ಬೋದು ಒಂದ್ಸಲ ನೀವು, 2 heads ಇದೆ. ಎಸ್, ಅದೇ ತರ ನೋಡಿ ಇನ್ನೊಂದು ಔಟ್ಕಮ್ ದಟ್ ಇಸ್ ದಿಸ್, ಇದರಲ್ಲಿ 1 head ಇದೆ. ಆಮೇಲೆ ಇದನ್ನ ತೆಗೆದುಕೊಂಡ್ರೆ ನೀವು ಟಿ ಇದರಲ್ಲಿ 0 ನಂಬರ್ ಆಫ್ ಹೆಡ್ಸ್ ಇದೆ. ಸೊ ಅದಕ್ಕೆ ಇಲ್ಲಿ ಪಟ್ಟಿ ಮಾಡಿದ್ದೀನಿ ಔಟ್ಕಮ್ಸ್ ಅನ್ನ, 4 heads ಇರೋದು, 3 heads ಇರೋದು, 2 heads ಇರೋದು, 1 head ಇರೋದು, ಆಮೇಲೆ 0 ನಂಬರ್ ಆಫ್ ಹೆಡ್ಸ್. ಸೊ ಇದೇ ಆಧಾರದ ಮೇಲೆ ನೀವು ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಮೊದಲನೇದು ನೋಡಿ, ಸೊ ಮೊದಲನೇದೇನು, ವೆನ್ 4 heads ಟರ್ನ್ಸ್ ಅಪ್, 4 ಹೆಡ್ಸ್ ಮೇಲೆ ಬಂದ್ರೆ ಅಮೌಂಟ್ ಎಷ್ಟು ಗೇನ್ ಆಗುತ್ತೆ ಅವನಿಗೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗೇನ್ ಈಕ್ವಲ್ ಟು 1 ಹೆಡ್ ಬಂದಾಗ 1 ರೂಪಾಯಿ ಅಂತ ಹೇಳಿದ್ದಾರೆ, ಅದಕ್ಕೆ 1 + 1 + 1 ಈಕ್ವಲ್ ಟು 4 ರೂಪೀಸ್ ಅವನಿಗೆ ಗೇನ್ ಆಗುತ್ತೆ. ಎಸ್, ಹಾಗಾದ್ರೆ ಪ್ರೊಬ್ಯಾಬಿಲಿಟಿ ಆಫ್ ವಿನ್ನಿಂಗ್ ₹4, ಈ 4 ರೂಪೀಸ್ ಅನ್ನ ವಿನ್ ಮಾಡ್ತಕ್ಕಂಥ ಪ್ರೊಬ್ಯಾಬಿಲಿಟಿ ಕೇಳಿದರೆ, ಅದಕ್ಕೆ ಪಿ ಆಫ್ 4 heads ಅಂತ. ಸೊ 4 heads ಬರ್ತಕ್ಕಂಥ ಔಟ್ಕಮ್ಸ್ ಯಾವ್ದಿದೆ, ಓನ್ಲಿ 1 ಔಟ್ ಆಫ್ 16. ಸೊ ಇಟ್ಸ್ ಪ್ರೊಬ್ಯಾಬಿಲಿಟಿ ಇಸ್ 1/16. ವೆರಿ ಈಸಿ. ಅದೇ ತರ ಸೆಕೆಂಡ್ ಕೇಸ್ ಕನ್ಸಿಡರ್ ಮಾಡಿ, ವೆನ್ 3 heads and 1 tail turns up. Okay, so when 3 heads and 1 tail turns up, 3 heads ಮತ್ತು 1 tail ಬಂದಾಗ 1 head ಗೆ 1 ರೂಪೀಸ್ ಬರುತ್ತೆ, 1 tail ಗೆ ಅವನಿಗೆ 1.5 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೆ ಇಲ್ಲಿಯೂ ಸಹಿತ ಅವನಿಗೆ ಗೇನ್ ಆಗುತ್ತೆ, 1 + 1 + 1, 3 heads ಗೆ 1 + 1 + 1, ಆಮೇಲೆ 1 tail ಬರ್ತಾ ಇದೆ -1.5 ಮಾಡಿ. ಸೊ 3 - 1.5 ಅಂದ್ರೆ 1.5 ರೂಪೀಸ್ ಇಲ್ಲಿ ಅವನಿಗೆ ಗೇನ್ ಆಗ್ತಾ ಇದೆ. ಹಾಗಾದ್ರೆ ಇದರ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ, ಓಕೆ, ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 3 heads ಅಂತ. ಸೊ ಪ್ರೊಬ್ಯಾಬಿಲಿಟಿ ಆಫ್ ವಿನ್ನಿಂಗ್ ₹1.5 is nothing but probability of 3 heads. ಸೊ ಪ್ರೊಬ್ಯಾಬಿಲಿಟಿ ಆಫ್ 3 heads ಬರ್ತಕ್ಕಂಥ ಔಟ್ಕಮ್ಸ್ ಅನ್ನು ನಾನು ಪಟ್ಟಿ ಮಾಡಿದ್ದೀನಿ ಹಿಂದೆ. ಸೊ ದೇರ್ ಆರ್ 4 ಔಟ್ಕಮ್ಸ್, ಅದಕ್ಕೆ 4/16. ಸೊ ಯು ಕ್ಯಾನ್ ಸಿಂಪ್ಲಿಫೈ ಇಟ್, ನಮ್ಗೆ ಏನು ಬರುತ್ತೆ, 1/4 ಬರುತ್ತೆ. 4 ones are 4 4s are. ಅದೇ ರೀತಿ ನೋಡಿ, ವೆನ್ 2 heads and 2 tails turns up. ಸೊ ವೆನ್ 2 heads and 2 tails turns up, ಇವಾಗ ಲಾಸ್ ಆಗುತ್ತೆ. ಯಾಕೆ ಹೇಳಿ, 2 ಸಲ ಹೆಡ್ ಬಂದ್ರೆ ಅವನಿಗೆ 1 + 1 2 ರೂಪೀಸ್ ಪ್ರಾಫಿಟ್, ಬಟ್ ಟೇಲ್ಸ್ ಬಂದಾಗ ಅವನಿಗೆ -1.5 -1.5 ಅಂದ್ರೆ 3 ರೂಪೀಸ್ ಲಾಸ್ ಆಗುತ್ತೆ. ಸೊ ನೆಟ್ ಅವನಿಗೆ ಲಾಸ್ ಆಗುತ್ತೆ, 1 ರೂಪಾಯಿ ಲಾಸ್ ಆಗುತ್ತೆ. ಓಕೆ, ಆಕ್ಚುಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ -1 ಅಂತ ಬರುತ್ತೆ, ಬಟ್ ಇಲ್ಲಿ ಲಾಸ್ ಅಂತ ಬರೆದಿರೋದ್ರಿಂದ ಐ ರೈಟ್ ಇಟ್ ಆಸ್ 1. ಓಕೆ, ಸೊ ಅವನಿಗೆ 1 ರೂಪಾಯಿ ಇಲ್ಲಿ ಲಾಸ್ ಆಗುತ್ತೆ. Therefore, probability of loss of ₹1 equal to probability of getting 2 heads. So 2 heads ಇರುವ ಔಟ್ಕಮ್ಸ್ ಎಷ್ಟಿದಾವೆ ನೋಡಿ, 2 ಇರುವ 6 ಔಟ್ಕಮ್ಸ್ ಇತ್ತು. ಸೊ 6/16. ಸೊ ಸಿಂಪ್ಲಿಫೈ ಮಾಡಿ, 3/8 is the probability of losing ₹1. ಅದೇ ತರ ನೋಡಿ, when 1 head and 3 tails turns up, 1 head ಮತ್ತು 3 tails ಬಂದಾಗ ಅವನಿಗೆ ಡೆಫಿನೆಟ್ ಇಲ್ಲಿಯೂ ಸಹಿತ ಲಾಸ್ ಆಗುತ್ತೆ. ಸೊ ಲಾಸ್ ಎಷ್ಟಾಗುತ್ತೆ ಅಂದ್ರೆ ಇಟ್ ಈಸ್ 1 ರೂಪೀಸ್ ಹೆಡ್ಗೆ, ಆಮೇಲೆ -1.5 -1.5 -1.5. ಓಕೆ, ಸೊ ಟೋಟಲ್ ಅವನಿಗೆ 3.5 ರೂಪೀಸ್ ಲಾಸ್ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಈ ಲಾಸ್ ಅನ್ನೋ ಇರೋದ್ರಿಂದ ನಾನು ಇಲ್ಲಿ ಮೈನಸ್ ಬರ್ದಿಲ್ಲ. ಓಕೆ, ಲಾಸ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ -3.5. ಎಸ್, ಹಾಗಾದ್ರೆ
probability of loss of rupees 3.5 is probability of getting one head. So probability of getting one head. So one head ಇರೋ outcomes ಎಷ್ಟಿದೆ ಅದನ್ನ ಬರೀರಿ. 4 outcomes ಇದೆ out of 16. So calculate ಮಾಡಿದ್ರೆ again you will get 1/4. Yes. ಅದೇ ತರ ನೋಡಿ fifth one, when 4 tails turns up ಅಂದ್ರೆ 0 heads ಅಂತ. So when 4 tail turns up definitely ನಮಗೆ ಲಾಸ್ ಆಗುತ್ತೆ. ಎಷ್ಟಾಗುತ್ತೆ? Loss equal to -1.5 -1.5 -1.5, that is 6 rupees ಅವನಿಗೆ ಲಾಸ್ ಆಗುತ್ತೆ. So probability of losing 6 rupees is, again there is only one outcome having 4 tails, so 1/16 is the required probability. So probability chapter ಅಲ್ಲಿ ಇರತಕ್ಕಂತ ಆಲ್ಮೋಸ್ಟ್ ಎಲ್ಲ ಎಕ್ಸಾಂಪಲ್ಸ್ ಅನ್ನ ಒಂದು 95% ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಸೊ 1-2 ಉಳಿದಿದ್ರೆ ಅದನ್ನ ನೀವು ಸಾಲ್ವ್ ಮಾಡಿ, ವರ್ಕ್ಡ್ ಎಕ್ಸಾಂಪಲ್ಸ್ ಅನ್ನ ಸಹಿತ ಸಾಲ್ವ್ ಮಾಡಿ. ಸೊ ಇಷ್ಟು ಸಾಕಂತ ತಿಳ್ಕೊಂಡಿದ್ದೀನಿ ಎಕ್ಸಾಮ್ಗೆ. ಸೊ ಇದರ ಮೇಲೆ ನೀವು ಸಿಟಿಗೆ ಕ್ವಶನ್ಸ್ ಅನ್ನ ಸಹಿತ ಅಟೆಂಪ್ಟ್ ಮಾಡಬಹುದು. ಸೊ ಕೀಪ್ ವಾಚಿಂಗ್, ಕೀಪ್ ಸ್ಟಡಿಂಗ್ ಅಂಡ್ ಆಲ್ ದ ಬೆಸ್ಟ್. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ತಮ್ಮ ಒಂದು ಒಳ್ಳೆಯತನಕ್ಕೆ ಒಳ್ಳೆಯ ಚಾನಲ್ ಅನ್ನ ಆಯ್ಕೆ ಮಾಡಿದಂತ ಒಂದು ಅನುಭವ ನಿಮಗಾಗುತ್ತೆ. ಸೊ ಟೇಕ್ ಕೇರ್ ಅಂಡ್ ಬಾಯ್.